ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕ ಕಥೆಯ ಮೂಲಕ ನಾವು ಇಂಗ್ಲೀಷನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಒಂದು ಪುರೋಹಿತನ ಕತೆ, ಒಬ್ಬ ಪೂಜಾರಿಯ ಕತೆ ಅಲ್ವಾ? ನೋಡಿ, ನಾವು ಕೆಲವು ವಾಕ್ಯಗಳನ್ನು ತಗೊಂಡ್ವಿ ಕಳೆದ ಸಂಚಿಕೆಯಲ್ಲಿ. ಯಾವುದು? ಒಬ್ಬ ಪುರೋಹಿತ ಇದ್ದ. ಆ ದಿನ ಒಂದು ವಿಶೇಷವಾದ ಪೂಜೆ ಇತ್ತು ದೇವಸ್ಥಾನದಲ್ಲಿ. ಹಾಗಾಗಿ ಆತ ಏನು ಮಾಡ್ದ, ಬೆಳಿಗ್ಗೆ ಬೇಗ ಎದ್ದನು. ಆಮೇಲೆ ಏನು ಮಾಡ್ದ, ತಾನು ಸ್ನಾನವನ್ನು ಮಾಡಿದ. ದಿನನಿತ್ಯದ ಕರ್ಮಗಳನ್ನು ಅಥವಾ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿದ. ಆಮೇಲೆ ಏನಾಯಿತು, ಆತ ದೇವಸ್ಥಾನಕ್ಕೆ ಹೋದ. ಆಫ್ಟರ್ ದಟ್ ಹಿ ವೆಂಟ್ ಟು ದ ಟೆಂಪಲ್. ಅಲ್ಲಿವರೆಗೂ ಬಂದಿದ್ವಿ. ಈಗ ನೋಡೋಣ, ಹಲವು ವಾಕ್ಯಗಳನ್ನ ಇಲ್ಲಿ ಸೇರಿಸ್ತಾ ಹೋಗೋಣ. ಸೊ ಏನಾಗಿತ್ತು, ದೇರ್ ವಾಸ್ ಎ ಪ್ರೀಸ್ಟ್ ದಟ್ ಡೇ. ಆ ದಿನ ದೇರ್ ವಾಸ್ ಎ ಸ್ಪೆಷಲ್ ರಿಚುವಲ್ ಅಟ್ ದ ಟೆಂಪಲ್. ಆಮೇಲೆ ಏನಾಯಿತು, ಹಿ ವೋಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆಮೇಲೆ ಏನಾಯಿತು, ಟುಕ್ ಅ ಬಾತ್. ಆಮೇಲೆ ಆ್ಯಂಡ್ ಮತ್ತು ಪರ್ಫಾರ್ಮ್ಡ್ ಹಿಸ್ ಡೈಲಿ ಪ್ರೇಯರ್ಸ್. ತನ್ನ ಎಲ್ಲ ದಿನನಿತ್ಯದ ಪ್ರಾರ್ಥನೆಗಳನ್ನೆಲ್ಲ ಸಲ್ಲಿಸಿದ. ಆಮೇಲೆ ಸಂಧ್ಯಾ ವಂದನೆಯನ್ನು ಎಲ್ಲ ಮಾಡಿದ. ನಂತರ ಆಫ್ಟರ್ ದಟ್ ಹಿ ವೆಂಟ್ ಟು ದ ಟೆಂಪಲ್. ವೆಂಟ್ ನೋಡಿ, ಎರಡನೇ ಕ್ರಿಯಾಪದ. ಹಿ ವೆಂಟ್ ಟು ದ ಟೆಂಪಲ್. ಆಮೇಲೆ ಏನಾಯಿತು, ಕ್ಲೀನ್ಡ್ ಇಟ್. ಹಿ ಕ್ಲೀನ್ ದ ಟೆಂಪಲ್ ಮಾಡ್ಕೋಬೋದು. ಕ್ಲೀನ್ಡ್ ಎರಡನೇ ಕ್ರಿಯಾಪದ, CLEANED, ಕ್ಲೀನ್ಡ್. ಕ್ಲೀನ್ ಅನ್ನೋದು ಮೊದಲನೇ ಕ್ರಿಯಾಪದ, ಬರ್ಕೊಂಬಿಡಿ. ನಾವು ಒಂದು ಚಾರ್ಟ್ ನಾನು ಮೊನ್ನೆ ಹೇಳಿದ್ದೆ ಯಾವ ಥರ ಬರ್ಕೋಬೇಕು ಅಂತ. ಮೊದಲನೇ ಕ್ರಿಯಾಪದದಲ್ಲಿ CLEAN ಬರ್ಕೊಳ್ಳಿ. ಎರಡನೇ ಕ್ರಿಯಾಪದದಲ್ಲಿ CLEAN ಆದಮೇಲೆ ಒಂದು ED ಆ್ಯಡ್ ಮಾಡ್ಕೊಳ್ಳಿ. ಈ ED ನಿಮಗೆ ಗೊತ್ತಿದ್ದರೆ ತುಂಬ ಕ್ರಿಯಾಪದಗಳಲ್ಲಿ ED ಹಾಕೋದ್ರ ಮೂಲಕ ಅದು ಎರಡನೇ ಕ್ರಿಯಾಪದ ಆಗಿಬಿಡುತ್ತೆ. ನಿಮಗೆ ಹೆಲ್ಪ್ ಆಗುತ್ತೆ, ಅರ್ಥ ಮಾಡ್ಕೊಳ್ಬೋದು. ಈ ಕ್ಲೀನ್ಡ್ ಇಟ್ ಈ ಬೇಕಾಗಿಲ್ಲ ಇಲ್ಲಿ, ಯಾಕೆಂದರೆ ನಾವು ಆತನ ಬಗ್ಗೆನೇ ಮಾತಾಡ್ತಾ ಇದ್ದೀವಲ್ಲ. ಕ್ಲೀನ್ಡ್ ಇಟ್ ಅಂತ ಬೇಕಾದರೆ ಹೇಳ್ಬೋದು. ನೋಡಿ, ಅವಾಗ ಏನು ಮಾಡ್ಬೋದು, ಹಿ ವೆಂಟ್ ಟು ದ ಟೆಂಪಲ್, ಹಿ ವೆಂಟ್ ಟು ದ ಟೆಂಪಲ್, ಕ್ಲೀನ್ಡ್ ಇಟ್ ಹಂಗೆ ಬೇಕಾದರೂ ಹಾಕೋಬೋದು. ಹಿ ಕ್ಲೀನ್ಡ್ ಇಟ್ ಅನ್ನೋದು ಬೇಕಾಗಿಲ್ಲ. ಅವನು ಕ್ಲೀನ್ ಮಾಡಿದನು ಅಥವಾ ಆತ ಕ್ಲೀನ್ ಮಾಡಿದನು ಬೇಕಾಗಿಲ್ಲ. ಆಮೇಲೆ ಏನಾಯಿತು, ಪರ್ಫಾರ್ಮ್ಡ್ ಮಾಡಿದ. ಏನನ್ನು ಮಾಡಿದ, ಪರ್ಫಾರ್ಮ್ಡ್ ದ ರಿಚುವಲ್ ಬಾತಿಂಗ್. ದ ರಿಚುವಲ್ ಬಾತಿಂಗ್ ಅಂತಂದರೆ ಏನು ಗೊತ್ತಾ, ಅಭಿಷೇಕಕ್ಕೆ ನಾವು ರಿಚುವಲ್ ಬಾತಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿಶೇಷವಾದ ಅಂದರೆ ಏನು, ನಾವು ದೇವರಿಗೆ ಅಭಿಷೇಕವನ್ನು ಏನು ಮಾಡ್ತೀವಿ ಅದಕ್ಕೆ ನಾವು ರಿಚುವಲ್ ಬಾತಿಂಗ್ ಅಂತ ಬೇಕಾದರೆ ಕರಿಬೋದು. ಈ ಪರ್ಫಾರ್ಮ್ಡ್ ದ ರಿಚುವಲ್ ಬಾತಿಂಗ್ ಆಫ್ ದ ಡಯಟಿ. ಡಯಟಿ ಅಂದರೆ ಏನು, ಆ ದೇವರು ಅಂತ ಹೇಳ್ಬಿಟ್ಟು. ಯಾವ ದೇವರು ದೇವಸ್ಥಾನದಲ್ಲಿ ಮೂರ್ತಿ ವಿಗ್ರಹ ಇತ್ತು ಆ ದೇವರ ಅಭಿಷೇಕವನ್ನು ಮಾಡಿದ. ಆಫ್ ಅಲ್ಲಿ ದೇವರ ಅಂತ ಬರುತ್ತಲ್ಲ, ಅಲ್ಲಿ ಆಫ್ ಅಂತ ಬರುತ್ತೆ. ಆಫ್ ದ ಡಯಟಿ. ಆಮೇಲೆ ಏನಾಯಿತು, ಪರ್ಫಾರ್ಮ್ ದ ರಿಚುವಲ್ ಬಾತಿಂಗ್ ಆಫ್ ದ ಡಯಟಿ. ನೆಕ್ಸ್ಟ್ ಏನಾಯಿತು, ಆ್ಯಂಡ್ ಮತ್ತು ಪ್ರಿಪೇರ್ಡ್ ದ ಆಫರಿಂಗ್. ಆಫರಿಂಗ್ ಅಂದರೆ ಏನು, ನೈವೇದ್ಯ, ಭಗವಂತನಿಗೆ ಸಮರ್ಪಿಸುವಂಥ ನೈವೇದ್ಯ. ಪ್ರಿಪೇರ್ಡ್ ದ ಆಫರಿಂಗ್. ಆಫರಿಂಗ್ ಅಂದರೆ ಕಾಣಿಕೆಗೂ ಕೂಡ ಆಫರಿಂಗ್ ಅಂತ ಕರೆದು ಬಿಡ್ತಾರೆ. ಇಲ್ಲಿ ನಾವು ನೈವೇದ್ಯ ಅಂತ ತಗೊಳ್ಬೋದು. ಪ್ರಿಪೇರ್ಡ್ ಅನ್ನೋದು ಎರಡನೇ ಕ್ರಿಯಾಪದ ಬಂತು ನೋಡಿ. ಪ್ರಿಪೇರ್ ಅನ್ನೋದು ಮೊದಲನೇ ಕ್ರಿಯಾಪದ. PREPARE. ಎರಡನೇದಕ್ಕೆ ಏನು ಬರುತ್ತೆ, PREPAR ಆದಮೇಲೆ ED ಬರುತ್ತೆ. ಪ್ರಿಪೇರ್ಡ್ ಎರಡನೇ ಕ್ರಿಯಾಪದ ಬರ್ಕೊಂಬಿಡಿ. ಆಮೇಲೆ ನೀವು ಏನು ಕ್ರಿಯಾಪದಗಳನ್ನ ಬರ್ತಿದ್ದೀರಿ ನನಗೆ ಒಂದು ಸಾರಿ ವಾಟ್ಸಪ್ ಮಾಡಿ. ನನ್ನ ನಂಬರ್ ಗೊತ್ತಿದೆ ನಿಮಗೆ, 9341895618. ನಂತರ ಏನಾಯಿತು, ದ ಪೂಜಾ. ನೋಡಿ, ದ ಪೂಜಾ ಆ್ಯಂಡ್ ದ ಆಫರಿಂಗ್ ಅಂದರೆ ಪೂಜೆ ಮತ್ತು ನೈವೇದ್ಯ. ವೆಂಟ್ ವೆಲ್, ಚೆನ್ನಾಗಿ ಆಯಿತು. ಪೂಜೆ ಮತ್ತು ನೈವೇದ್ಯ ಎಲ್ಲ ಚೆನ್ನಾಗಿ ಆಯಿತು. ಅದರರ್ಥ ಹೇಗೆ ಹೇಳಬೇಕು, ವೆಂಟ್ ವೆಲ್ ಅಂದರೆ ಚೆನ್ನಾಗಿ ಆಯಿತು ಅಂತ, ಸಾಂಗವಾಗಿ ನೆರವೇರಿತು ಅಂತ. ದ ಪೂಜಾ ಆ್ಯಂಡ್ ದ ಆಫರಿಂಗ್ ವೆಂಟ್ ವೆಲ್. ಆಮೇಲೆ ಏನಾಯಿತು, ವೆಂಟ್ ಅನ್ನೋದು ಎರಡನೇ ಕ್ರಿಯಾಪದ, ಹೋಯಿತು ಅಂತ. ಇಲ್ಲಿ ಆ ಥರ ತೊಗೊಳಕ್ಕಾಗಲ್ಲ. ವೆಂಟ್ ವೆಲ್ ಅಂದರೆ ಚೆನ್ನಾಗಿ ಆಯಿತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೋಯಿತು ಚೆನ್ನಾಗಿ ಅಂತ ಅನ್ಕೊಬಾರ್ದು. ನಂತರ ಯೂಶ್ವಲಿ ಏನಾಯಿತು, ಆತ ಪಾಪ ತುಂಬ ಜನ ಬರ್ತಾರೆ ಅಂತ ಪ್ರಸಾದವನ್ನು ಮಾಡಿದ್ದ. ಬರ್ತಾಯಿದ್ರು. ಆತ ಬರ್ತಾನೆ, ದೇವಸ್ಥಾನಕ್ಕೆ ಪೂಜೆ ಮಾಡ್ತಾನೆ, ಆತ ಪ್ರಸಾದವನ್ನು ಕೊಡ್ತಾನೆ ಅಂದರೆ ಹಲವಾರು ಮಂದಿ ಬರ್ತಾಯಿದ್ರು. ಆದರೆ ಈ ದಿನ ಜೋರು ಮಳೆ ಬಂದ್ಬಿಟ್ಟಿದೆ. ಆ ಮಳೆಯಲ್ಲಿ ಹೆಚ್ಚು ಜನ ಬರೋದಕ್ಕಾಗಲಿಲ್ಲ. ಹಾಗಾಗಿ ಏನಾಗಿದೆ ಅಂತ ನೋಡೋಣ. ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ, USUALLY ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಅಂತ, ಸರ್ವೇ ಸಾಮಾನ್ಯವಾಗಿ ಅಂತಾಗುತ್ತೆ. ಯೂಶ್ವಲಿ ಎ ಲಾರ್ಜ್ ನಂಬರ್ ಆಫ್ ಡಿವೋಟೀಸ್, ಎ ಲಾರ್ಜ್ ನಂಬರ್ ಹೆಚ್ಚು ಮಂದಿ, ಎ ಲಾರ್ಜ್ ನಂಬರ್ ಹೆಚ್ಚು ಜನ ಸಂಖ್ಯೆಯಲ್ಲಿ, ಹೆಚ್ಚು ಸಂಖ್ಯೆಯಲ್ಲಿ ಜನ ಅಥವಾ ಭಕ್ತರು ಭಕ್ತಾದಿಗಳು, ಎ ಲಾರ್ಜ್ ನಂಬರ್ ಆಫ್ ಡಿವೋಟೀಸ್ ವಿಸಿಟೆಡ್ ದಿ ಟೆಂಪಲ್.
ವಿಸಿಟೆಡ್ ಅನ್ನೋದು ಇಲ್ಲಿ ಎರಡನೇ ಕ್ರಿಯಾಪದ. ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಹೆಚ್ಚು ಜನ ವಿಸಿಟ್ ಮಾಡ್ತಾರೆ ಅನ್ನೋದನ್ನ ಅಲ್ಲಿ ವಿಸಿಟೆಡ್ ಅಂತ ಹೇಳ್ಬಿಟ್ಟು ಎರಡನೇ ಕ್ರಿಯಾಪದ ಬಳಸಲಾಗಿದೆ. ಎ ಲಾರ್ಜ್ ನಂಬರ್ ಆಫ್ ಡಿವೋಟೀಸ್ ವಿಸಿಟೆಡ್ ದ ಟೆಂಪಲ್. ಬಟ್ ಆದರೆ ಬಟ್ ಆನ್ ದಟ್ ಡೇ ಆ ದಿನದಲ್ಲಿ ಆನ್ ದಟ್ ಡೇ ಡ್ಯೂ ಟು ಆಗಿದ್ದರಿಂದ ಏನಾಗಿದ್ದರಿಂದ ನೋಡಿ, ಡ್ಯೂ ಅನ್ನೋದು ಅಲ್ಲಿ ಸೇರ್ಕೊಂಡುತ್ತೆ ನೋಡಿ. ಒಂದು ಎರಡು ಕ್ರಿಯಾಪದಗಳು ಎರಡು ವಾಕ್ಯಗಳು ಸೇರಿಸ್ಬೇಕಾದ್ರೆ ಇಲ್ಲೊಂದು ಡ್ಯೂ ಆ್ಯಡ್ ಆಗುತ್ತೆ. ಡ್ಯೂ ಟು ದ ಹೆವಿ ರೈನ್ ಅಂದರೆ ಹೆಚ್ಚು ಮಳೆ ಇದ್ದಿದ್ದರಿಂದ ಅಥವಾ ಹೆಚ್ಚು ಮಳೆ ಬಂದಿದ್ದರಿಂದ. ನಾಟ್ ಮೆನಿ ಪೀಪಲ್ ಕೇಮ್ ನೋಡಿ. ಪೀಪಲ್ ಕೇಮ್ ಅಂದರೆ ಏನು? ಜನ ಬಂದರು ಅಂತ. ನಾಟ್ ಮೆನಿ ಪೀಪಲ್ ಕೇಮ್ ಅಂದರೆ ತುಂಬ ಜನ ಬರಲಿಲ್ಲ ಅಂತ ನೋಡಿ. ಇದು ವಿಶೇಷವಾಗಿ ಒಂದು ಆ್ಯಡ್ ಆಗಿಬಿಡುತ್ತೆ. ನಾಟ್ ಮೆನಿ ಪೀಪಲ್ ಕೇಮ್ ಡ್ಯೂ ಟು ದ ಹೆವಿ ರೈನ್. ನಾಟ್ ಮೆನಿ ಪೀಪಲ್ ಕೇಮ್, ಹೆಚ್ಚು ಮಳೆ ಬಿದ್ದಿದ್ದರಿಂದ ಜನ ಬರಲಿಲ್ಲ, ಹೆಚ್ಚು ಜನ ಬರಲಿಲ್ಲ ಅಥವಾ ಹೆಚ್ಚು ಭಕ್ತಾದಿಗಳು ಬರಲಿಲ್ಲ. ದ ಪ್ರೀಸ್ಟ್ ಥಾಟ್, ಇದರೊಂದು ಎರಡನೇ ಕ್ರಿಯಾಪದ. ಯೋಚಿಸಿದ, ಏನಪ್ಪ ಮಾಡೋದು, ನಾನು ಇಷ್ಟು ಪ್ರಸಾದವನ್ನು ಮಾಡಿಬಿಟ್ಟಿದ್ದೀನಿ, ಜನ ಬರಲಿಲ್ಲ ಅಂತ ಯೋಚನೆ ಮಾಡಿದ. ದ ಪ್ರೀಸ್ಟ್ ಥಾಟ್ ಅಬೌಟ್, ಬಗ್ಗೆ, ಯಾವುದ್ರ ಬಗ್ಗೆ? ವಾಟ್ ಟು ಡೂ ವಿತ್ ದ ಆಫರಿಂಗ್, ಏನು ಮಾಡೋದು ಈ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನು ಈಗ ಏನಪ್ಪ ಮಾಡೋದು ಅಂತ ಯೋಚಿಸಿದ. ದಟ್ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಅಂದರೆ ಯಾವುದನ್ನು ಮಾಡಲಾಗಿದೆಯೋ ಅನ್ನೋದನ್ನು ನೋಡಿ ಆ ಥರದ್ದು ಬರೀತಾರೆ. ದಟ್ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಅನ್ನೋದಲ್ಲಿ ಮೂರನೇ ಕ್ರಿಯಾಪದ ಆಗುತ್ತೆ. ಪ್ರಿಪೇರ್ಡು ಎರಡನೇ ಕ್ರಿಯಾಪದ ಕೂಡ. ಮುಂದೆ ಒಂದು ಸಾರಿ ನಾವು ಮೂರನೇ ಕ್ರಿಯಾಪದಗಳನ್ನು ತಗೊಂಡು ಎರಡನೇ ಕ್ರಿಯಾಪದಗಳನ್ನ ಜೊತೆಯಲ್ಲಿ ತುಲನೆ ಮಾಡುವಾಗ ಆಗ ನಾವು ಅರ್ಥ ಮಾಡ್ಕೊಳ್ಳೋಣ. ದಟ್ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಅಂದರೆ ಯಾವುದನ್ನು ಮಾಡಲಾಗಿದೆಯೋ, ಯಾವುದನ್ನು ಮಾಡಿಬಿಟ್ಟಿದೆಯೋ ಆಲ್ರೆಡಿ, ಆ ಪ್ರಸಾದವನ್ನು ಈಗ ಏನು ಮಾಡೋದು ಅಂತ ಯೋಚಿಸಿದ. ಇಲ್ಲಿಗೆ ಈ ಕಥೆಯ ಎರಡನೇ ಭಾಗವನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಒಂದು ಸಾರಿ ಮೊದಲಿನಿಂದ ಇಲ್ಲಿವರೆಗೂ ಬಂದ್ಬಿಡೋಣವಾ, ಏನು ನಡೀತು ಅಂತ ನೋಡೋಣವಾ. ದೇರ್ ವಾಸ್ ಎ ಪ್ರೀಸ್ಟ್, ಒಬ್ಬ ಪುರೋಹಿತ ಇದ್ದ. ದಟ್ ಡೇ, ಆ ದಿನ, ದೇರ್ ವಾಸ್ ಎ ಸ್ಪೆಷಲ್ ರಿಚುವಲ್ ಅಟ್ ದ ಟೆಂಪಲ್. ನೋಡಿ, ಅಟ್ ದ ಟೆಂಪಲ್ ಹಾಕಿ ಇನ್ ದ ಟೆಂಪಲ್ ಹಾಕ್ಬಿಡಿ. ಆಮೇಲೆ ಹಿ ವೋಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಬೇಗ ಎದ್ದ. ಆಮೇಲೆ ಏನಾಯಿತು? ಟುಕ್ ಅ ಬಾತ್, ಸ್ನಾನವನ್ನು ಮಾಡಿದ. ಇಲ್ಲಿ ಟುಕ್ ಅನ್ನೋದು ಎರಡನೇ ಕ್ರಿಯಾಪದ, ಟೇಕ್ ಅನ್ನೋದು ಮೊದಲನೇ ಕ್ರಿಯಾಪದದ ಲಿಸ್ಟ್ನಲ್ಲಿ ಬರ್ಕೊಳ್ಳಿ. ಟೇಕ್, TAKE ಅಂದರೆ ಮೊದಲನೇ ಕ್ರಿಯಾಪದ, ಟುಕ್ ಅಂದರೆ ಎರಡನೇ ಕ್ರಿಯಾಪದ. ತಗೊಂಡಿದ್ದಾದ್ಮೇಲೆ ಬಳಸ್ತೇವೆ. ಟುಕ್ ಅ ಬಾತ್ ಆ್ಯಂಡ್ ಮತ್ತು ಪರ್ಫಾರ್ಮ್ ಅನ್ನೋದು ಮೊದಲನೇ ಕ್ರಿಯಾಪದ, PERFORM. ಪರ್ಫಾರ್ಮ್ ಅನ್ನೋದು ಮೊದಲನೇ ಕ್ರಿಯಾಪದ, ಪರ್ಫಾರ್ಮ್ಡ್ PERFORMED ಅನ್ನೋದು ಎರಡನೇ ಕ್ರಿಯಾಪದ. ಪರ್ಫಾರ್ಮ್ಡ್ ಈಸ್ ಡೈಲಿ ಪ್ರೇಯರ್ಸ್, ತನ್ನ ದಿನನಿತ್ಯದ ಪ್ರಾರ್ಥನೆಯನ್ನು ಮಾಡಿದ. ಆಫ್ಟರ್ ದಟ್, ತದನಂತರ, ಹಿ ವೆಂಟ್ ಟು ದ ಟೆಂಪಲ್, ದೇವಸ್ಥಾನಕ್ಕೆ ಹೋದ. ಹಿ ವೆಂಟ್ ಟು ದ ಟೆಂಪಲ್, ಕ್ಲೀನ್ಡ್ ಇಟ್, ಅದನ್ನು ಶುಚಿಗೊಳಿಸಿದ, ದೇವಸ್ಥಾನವನ್ನು ಶುಚಿಗೊಳಿಸಿದ. ಆಮೇಲೆ ಏನು ಮಾಡ್ದ? ಪರ್ಫಾರ್ಮ್ ದ ರಿಚುವಲ್ ಬಾತಿಂಗ್ ಆಫ್ ದ ಡೇಟಿ, ದೇವರ ಅಭಿಷೇಕವನ್ನು, ಅಂದರೆ ಆ ದೇವರ ಅಭಿಷೇಕವನ್ನು ಚೆನ್ನಾಗಿ ಮಾಡ್ದ. ಪರ್ಫಾರ್ಮ್ಡ್ ದ ರಿಚುವಲ್ ಬಾತಿಂಗ್ ಆಫ್ ದ ಡೇಟಿ. ಆಮೇಲೆ ಏನಾಯಿತು? ಆ್ಯಂಡ್ ಮತ್ತು ಪ್ರಿಪೇರ್ಡ್ ದ ಆಫರಿಂಗ್, ನೈವೇದ್ಯವನ್ನು ತಯಾರು ಮಾಡಿದ. ಪ್ರಿಪೇರ್ಡ್ ದ ಆಫರಿಂಗ್, ದ ಪೂಜಾ ಆ್ಯಂಡ್ ದ ಆಫರಿಂಗ್ ವೆಂಟ್ ವೆಲ್. ದೇವರಿಗೆ ಪೂಜೆ ನೈವೇದ್ಯ ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ಏನು ಮಾಡ್ದ? ಯೂಶುವಲಿ ಸಾಮಾನ್ಯವಾಗಿ ಎ ಲಾರ್ಜ್ ನಂಬರ್ ಆಫ್ ಡಿವೋಟೀಸ್ ವಿಸಿಟೆಡ್ ದ ಟೆಂಪಲ್. ಯೂಶುವಲಿ ಎ ಲಾರ್ಜ್ ನಂಬರ್ ಆಫ್ ಡಿವೋಟೀಸ್ ವಿಸಿಟೆಡ್ ದ ಟೆಂಪಲ್. ಬಟ್ ಆನ್ ದಟ್ ಡೇ, ಆ ದಿನ, ಆ ಪರ್ಟಿಕ್ಯುಲರ್ ದಿನ ಅಂದರೆ ಆ ಒಂದು ಸಂದರ್ಭದ ದಿನ, ಆ ದಿನ, ಆನ್ ದಟ್ ಡೇ, ಡ್ಯೂ ಟು ದ ಹೆವಿ ರೈನ್, ಹೆಚ್ಚು ಮಳೆ ಇದ್ದಿದ್ದರಿಂದ ಏನಾಗಿತ್ತು? ನಾಟ್ ಮೆನಿ ಪೀಪಲ್ ವಿಸಿಟೆಡ್, ನಾಟ್ ಮೆನಿ ಪೀಪಲ್ ಕೇಮ್ ಹಾಕ್ಕೊಳ್ಳಿ, ಹೆಚ್ಚು ಜನ ಬರಲಿಲ್ಲ. ದ ಪ್ರೀಸ್ಟ್ ಥಾಟ್, ಯೋಚಿಸಿದ. ದ ಪ್ರೀಸ್ಟ್ ಥಾಟ್ ಅಬೌಟ್, ಯಾವುದ್ರ ಬಗ್ಗೆ? ದ ಪ್ರೀಸ್ಟ್ ಥಾಟ್ ಅಬೌಟ್, ಯಾವುದ್ರ ಬಗ್ಗೆ? ವಾಟ್ ಟು ಡೂ ವಿತ್ ದ ಆಫರಿಂಗ್. ವಾಟ್ ಟು ಡೂ ವಿತ್ ದ ಆಫರಿಂಗ್ ಅಂದರೆ ಏನಪ್ಪ ಮಾಡೋದು, ಈ ಇರುವ ನಮ್ಮ ಪ್ರಸಾದದ ಬಗ್ಗೆ ಏನು ಮಾಡೋದು ಈಗ ಅಂತ ಯೋಚನೆ ಮಾಡಿದ. ಏನಪ್ಪ ಮಾಡೋದು? ದಟ್ ಹ್ಯಾಡ್ ಬೀನ್ ಪ್ರಿಪೇರ್ಡ್,
ಯಾವುದನ್ನು ಮಾಡಲಾಗಿತ್ತೋ, ಯಾವ ಪ್ರಸಾದವನ್ನು ಮಾಡಲಾಗಿತ್ತೋ ಆ ಪ್ರಸಾದದ ಬಗ್ಗೆ ಆತ ಚಿಂತಿಸಿದ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ನಾವು ವಾಕ್ಯಗಳನ್ನು ಜೋಡಣೆ ಮಾಡ್ತಾ ಹೋಗ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇನ್ನು ಕೆಲವು ವಾಕ್ಯಗಳು ಇವೆ ಈ ಕಥೆಗೆ ಸಂಬಂಧಪಟ್ಟ ಹಾಗೆ. ನೀವು ಹೀಗೆ ಅಭ್ಯಾಸ ಮಾಡಬೇಕು, ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಹೋಗಬೇಕು, ಮತ್ತೆ ಮತ್ತೆ ಬರ್ಕೊಳ್ಬೇಕು, ಮತ್ತೆ ಮತ್ತೆ ಅದನ್ನ ಅಭ್ಯಾಸ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಬರದೇ ಇದ್ದರೆ ಆಮೇಲೆ ಕೇಳಿ, ಖಂಡಿತ ಬರುತ್ತೆ, ಖಂಡಿತ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ ಚೆನ್ನಾಗಿ ಅಲ್ವಾ. ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಅಭ್ಯಾಸವನ್ನು ಮಾಡ್ತಾ ಇರಿ. ಮತ್ತು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಚಾನಲ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅನಿಸಿದ್ರೆ ಏನು ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ನಿಮ್ಮ ನಿಮ್ಮ ಸಂಬಂಧಿಕರಿಗೂ ಕಳಿಸ್ಕೊಡಿ. ಅವ್ರು ನಿಜವಾಗ್ಲೂ ಇಂಗ್ಲೀಷ್ ಅಭ್ಯಾಸ ಮಾಡ್ತಾರೆ ಅಂದರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದಕ್ಕೆ ಹೇಳಿ. ನೀವು ಕೂಡ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ಮಾತ್ರ ಮುಂದೆ ನಾವು ಏನು ವೀಡಿಯೋಸ್ ಹಾಕ್ತೀವಿ ಅದು ನಿಮಗೆ ಸಿಗುತ್ತೆ, ಮತ್ತು ಇಮಿಡಿಯೇಟಾಗಿ ನೀವು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ. ನೀವು ಕೂಡ ಕಲೀರಿ, ನಿಮ್ಮ ಸ್ನೇಹಿತರಿಗೂ ಕಲಿಸಿ, ಅವರು ಕೂಡ ಜೊತೆಲಿ ಕಲೀರಿ. ನೀವು ಇನ್ನೊಬ್ಬರ ಜೊತೆಯಲ್ಲಿ ಕಲಿತರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಗೆ ಗೊತ್ತಿರೋದಿರೋದು ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಿರೋದು ನೀವು ಹೇಳ್ಕೊಡ್ಬೋದು. ಒಬ್ಬರೇ ಮಾಡೋದಕ್ಕಿಂತ ಸ್ನೇಹಿತರ ಜೊತೆಯಲ್ಲಿ ಅಭ್ಯಾಸ ಮಾಡಿ, ಅಥವಾ ಸಂಬಂಧಿಕರ ಜೊತೆಯಲ್ಲಿ ಅಭ್ಯಾಸವನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರ.